ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡೋರು, ಮೆಚೂರ್ಡ್ ಆಗಿ ಥಿಂಕ್ ಮಾಡೋರು ಹೇಳಿದ್ದಾರೆ. ಅವ್ರು 24 hours ಇರ್ತಾರೆ ಅವ್ರ ಜೊತೆ. ನೀವ್ ಹೆಂಗ್ ಜಡ್ಜ್ ಮಾಡ್ತೀರಾ ಒಂದು ವಿಡಿಯೋದಲ್ಲಿ ಅಂತ? ನಮ್ಮ ವ್ಲಾಗ್ ಅಲ್ಲಿ ನಮ್ಮ ಚಿಕ್ಕಪ್ಪನ ತೋರಿಸಿಲ್ಲ ನೋಡಿ, ನೋಡ್ಕೊಳ್ಳಿ ನಮ್ಮ ಪೂಜಾಕ್ಕನ್ ಮಗು. ನನ್ನ ಫ್ರೆಂಡ್ ಐಶುನ್ ಪೇರ್ ಮಾಡೋದು, ಆಮೇಲೆ ನನ್ನ ಫ್ರೆಂಡ್ ಭೂಮಿಕನ್ ಪೇರ್ ಮಾಡೋದು, ನಿಶುನ್ ಪೇರ್ ಮಾಡೋದು, ಆಮೇಲೆ ಇವಾಗ ಸ್ವಾತಿನ್ ಪೇರ್ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬೆಂಗಳೂರಲ್ಲಿ 4ನೇ ದಿನ, ಮೈಸೂರಿಗೆ ತಲೆನೇ ಹಾಕಿಲ್ಲ, 4-5 ದಿನ ಆಯಿತು. ಸೊ ಇವತ್ತು ಒಂದಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಊರಿನ ಕಡೆ ಹೋಗಬೇಕು. ಸೊ ಹಾಗೆ ಇವತ್ತು ಮದುದು ಮೆಟರ್ನಿಟಿ ಡ್ರೆಸ್ಸಸ್ದೆಲ್ಲ ಈಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಅವಳದು ಮೆಷರ್ಮೆಂಟಿಗೆಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡೋಕ್ಕೆ ಈಗ ಡಿಸೈನರ್ ಹತ್ರ ಹೋಗಬೇಕು. ಹಾಗೆ ನಮ್ಮ ಅಣ್ಣಂದು ಕೂಡ ಸೀಮಂತ ಕಾಸ್ಟ್ಯೂಮ್ ಕೂಡ ಇವತ್ತೇ ಫೈನಲ್ ಮಾಡಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ. ಹಾಗೆ ಇವಾಗ ನಾವು ನಮ್ಮ ಕಾರ್ನ ಚಾರ್ಜ್ಗೆ ಹಾಕೋಕ್ಕೆ ಇಲ್ಲೇ ಕೆಂಗೇರಿ ಹತ್ರ ಬಂದಿದ್ದೀವಿ. ಚಾರ್ಜ್ ಆಗ್ತಾ ಇದೆ. ಎಷ್ಟು % ಆಗಿದೆ ಮೇಡಮ್? 15. ಕೇಳಿಸಲ್ಲ, ತಿರುಗ ನಿಮಿಷ ಆನ್ ಮಾಡ್ಕೊಳ್ಳಿ. ಅಯ್ಯ, ಹಾಂ, ಎಷ್ಟು % ಇದೆ ನಿಮ್ಮ ಕಾರು? ನಮ್ದು 16 ಇದೆ ಈಗ. ಬೆಂಗಳೂರಿಗೆ ಬಂದಾಗ್ಲಿಂದ ಹಾಕೇ ಇರಲಿಲ್ಲ ಅನ್ಸುತ್ತೆ ಚಾರ್ಜು. ಹೌದು, ಈಗ ಹಾಕ್ಕೊಂಡು ಫುಲ್ ಮಾಡಿಕೊಂಡು ಮೈಸೂರಿಗೆ ಹೋಗ್ತೀವ ಇವತ್ತಾದ್ರೂ ಇಲ್ವಾ ಅದನ್ನಾರು ಹೇಳಿ. ಬರೀ ಒಂದ್ ದಿನಕ್ಕೆ ಗೈಸ್ ನಾವು ಬಂದಿದ್ದು, ಇರಿ ಸೀಮಂತಕ್ಕೆ ಹೋಗಿದ್ದು ರಿಟರ್ನ್ ಹೋಗೋಣ ಅಂತ ಬಂದಿದ್ದು. ಹಂಗೆ ಇವಳು ಸೀರೆ ನೋಡ್ಬಿಡೋಣ ಅಂತ ಫಿಕ್ಸ್ ಆಯ್ತು. ಆ ಸೀರೆ ನೋಡೋದ್ ಎಲ್ಲೆಲ್ಲೋ ಹೊಂಟೋಯ್ತು. ಒಂದಿನ ಫುಲ್ ಬೆಂಗಳೂರಲ್ಲಿ ಸ್ಪೆಂಡ್ ಮಾಡಿದ್ವಿ. ಒಂದಿನ ಬೆಂಗಳೂರು, ಇನ್ನೊಂದಿನ ಕಂಚಿಲಿ ನೋಡ್ಕೊಂಡು ಮಧು ಅವ್ರದ್ದು ಸೀರೆ ಕೂಡ ಫೈನಲ್ ಆಗಿ ತಗೊಂಡು ಬಂದಿದೀವಿ. ಇವತ್ತು ಹೋಗ್ತಾ ಇದೀವಿ. ಇವತ್ತು ಹೋಗ್ತೀವಾ? ಎಲ್ಲಿಗೆ? ಕಡೆಯ ಪ್ರಶ್ನೆ. ನಾನು ಹೋಗಕ್ ರೆಡಿ. ನಿಮ್ಮ ಅಣ್ಣವ್ರು ಏನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ನಾನು ಇನ್ನು ನೆಕ್ಸ್ಟ್ 2 months ಫುಲ್ ರೆಸ್ಟ್ ಬೇಕು ನನಗೆ. ಸೊ ಹಂಗಾಗಿ ಜುಲೈ ಆಗಸ್ಟ್ 2 ತಿಂಗಳು ಏನು ಪ್ಲಾನ್ಸ್ ಇಲ್ಲ. ಏನ್ ಪ್ಲಾನ್ ಇಲ್ಲ, ಜುಲೈ ಫುಲ್ ಪ್ಲಾನ್. ಏನು ನನ್ನ ಬರ್ಡೇಗ ಆಯ್ತು, ಕಾದ್ ನೋಡಿ ಗೈಸ್. ಎಲ್ಲಿಗೆ ಹೋಗ್ತೀವಿ? ಬೇಡ ಗೈಸ್, ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಕಾದು ನೋಡಿ. ಆಲ್ರೆಡಿ ಪ್ಲಾನ್ ಮಾಡಿದ್ಯಾ? ನೋ, ಕಳ್ಳಿ ಇವಳು. ಕಟ್ ಗೈಸ್. 3-4 days ಅಲ್ಲಿ ಮಾಡ್ಕೊಟ್ಟಿದ್ರಿ. ನಿಖಿಲ್ ಅವ್ರದ್ದು ಮೆಷರ್ಮೆಂಟ್ ತಗೋತಾ ಹೊಟ್ಟೆ ಹೇಳ್ಕೊಬಿಡಿ, ನೀ ಆರಾಮಾಗಿ ಬಿಡಿ ನಿಖಿ. ಅವನು ಸಣ್ಣ ಆಗ್ತೀನಿ ಅಂತ. ಆಯ್ತು, ಪರವಾಗಿಲ್ಲ, ಫಿಟ್ಟಿಂಗ್ ಮಾಡ್ಕೊಡ್ತಾರ. ಆಮೇಲೆ ಚಂದನ್ ಅವ್ರ ಲೇಟರ್. ಇದು ಸೀಮಂತಗ ಫಿಟ್ಟಿಂಗ್? ಯಾ, ಸೀಮಂತ ಫಿಟ್ಟಿಂಗ್ 1 month ಇದೆ. ನಮಗೆ ಇದು ಏನೋ ಚಂದನ್ ಅವರು ನಿಖಿಲ್ ಅವರ ರಿಸೆಪ್ಷನ್ ಔಟ್ಫಿಟ್ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಯಾರಿಗೊಬ್ರು ಕೊಟ್ಟಿದ್ವಿ, ಅದಾಗಿರಲಿಲ್ಲ ಆನ್ ಟೈಮಲ್ಲಿ. 3-4 ದಿನ ಟೈಮ್ ಇತ್ತು ನಮ್ಮ ಮದುವೆಯಲ್ಲಿ. 3-4 ದಿನದಲ್ಲೇ ಅಷ್ಟು ಚೆನ್ನಾಗಿರೋ ರಿಸೆಪ್ಷನ್ ಔಟ್ಫಿಟ್ ಮಾಡಿಕೊಟ್ಟಿದ್ರು ನಿಖಿಲ್ ಅವರಿಗೆ. ಸೊ ಹಾಗಾಗಿ ಬಾಯ್ಸ್ದೇನೇ ಇದ್ದರು, ನಮ್ಮ ಅಣ್ಣಂದು ನಿಖಿಲ್ ಅವ್ರದ್ದೆಲ್ಲ ಚಂದನ್ ಅವ್ರಿಗೆ ಕೊಡೋದು. ಸೊ ಇವಾಗ ಮೇಡಮ್ ಅವ್ರದ್ದು ಮೆಟರ್ನಿಟಿ ಟ್ರಯಲ್ ಅದೇ, ಅಲ್ಲಿದೆ ನನ್ನ ಬಟ್ಟೆ. ಬನ್ನಿ. ಬೇರೆ ಕಲರ್ ಹೇಳಿದೆ ಫಸ್ಟು, ಅದು ಇನ್ನೊಂದು ಕಾಸ್ಟ್ಯೂಮ್ ಆಗೋಯ್ತು ಆ ಕಲರು. ಸೊ ಹಂಗಾಗಿ ಇದನ್ನ ಟ್ರೈ ಮಾಡೋಣ ಈಗ. ನೀವು ಇದನ್ನೆಲ್ಲ ಒಂದು ವಾರದಲ್ಲೇ ಮಾಡಬೇಕು, ದಪ್ಪ ಆಗ್ತಾ ಇರ್ತೀರಾ. ಟ್ರೈ ಮಾಡ್ಕೊಬ. ಒಳ್ಳೆ ಮಗು ಸ್ಕರ್ಟ್ ಇದ್ದಂಗಿಲ್ವಾ? ಚೆನ್ನಾಗಿ ಮಾಡೋರೆ. ನೋಡೋಣ ಹೆಂಗೆ ಬಂದಿದೆ ಅಂತ. ಹಿಂಗೆ ಗೈಸ್ ಮೆಟರ್ನಿಟಿ ಶೂಟ್ ಹೆಂಗಿದೆ? ಜಿಂಗಲಲ್ಲ ಔಟ್ಫಿಟ್ ಇವಾಗಲೇ ತೋರಿಸಲ್ಲ, ಅವ್ರದ್ದೆಲ್ಲ ಇನ್ನೂ ಕ್ಲೀನಾಗಿ ಫಿಟ್ ಆಗಿಲ್ಲ. ಎಲ್ಲ ಫಿಕ್ಸ್ ಆದಮೇಲೆ ಮೆಟರ್ನಿಟಿ ಶೂಟಲ್ಲಿ ನೋಡಿ ಗೈಸ್. 1-2-3 ಮಾಡಿಸಿದ್ದಾಳೆ. ಯಾವ್ದು ಫಸ್ಟ್ ಮಾಡಿಸ್ತಾಳೆ, ಯಾವ್ದು ಸೆಕೆಂಡ್ ಮಾಡಿಸ್ತಾಳೆ ಏನೋ ಗೊತ್ತಿಲ್ಲ. ಈಗ ಟ್ರಯಲ್ ಸೆಕ್ಷನ್ ನೋಡುತ್ತಾ ಇದೆ. ಈಗ ನಮ್ಮ ಸ್ವಾತಿಯವರು ಸೀರೆ ತಗೋತಾ ಇದ್ದಾರೆ. ಇಲ್ಲ ಗೈಸ್, ನೀವೆಲ್ಲರೂ ಬೇಡ ಅಂತ ಕಮೆಂಟ್ ಮಾಡಿರೋದನ್ನ ನಾನು ತುಂಬ ಪರ್ಸ್ನಲ್ ಆಗಿ ತಗೊಂಡು ಬೇಡ ಅಂತ ಫಿಕ್ಸ್ ಆಗಿದ್ದೀನಿ. ಮತ್ತೆ ನಮ್ಮ ಅತ್ತಿಗೆಯವರು ಬೇಡ ಅಂತ ಹೇಳಿದ್ರು. ಅಕ್ಕನ ಮಾತು ಲೆಕ್ಕನೇ ಇಲ್ಲ. ಅಕ್ಕನ ಮಾತು ಸರಿ ಆಯ್ತು. ನನ್ನ ಮದ್ವೆಗೆ ಅವ್ಳು ಸೀರೆ ಉಟ್ಕೊಳ್ಳೇಬೇಕು, ಈವೆಂಟ್ಸ್ಗೆ. ಓಕೆ ಮೇಡಮ್. ಈಗ ಅವರು ಮೆಜರ್ಮೆಂಟ್ ಕೊಡ್ತಾ ಇದ್ದಾರೆ, ಹೋಗಿ.
ಅನ್ಮೆಷರ್ಮೆಂಟ್ ಆಗುತ್ತೇನೋ ಅವಳಿಗೆ. ಬಬ್ಲಿ ಸ್ವಾತಿ ಅವರು ಇವಾಗ ಇದು ಏನೋ ಮೆಷರ್ಮೆಂಟ್ ಕೊಡ್ತಾ ಇದಾರೆ. ಅವ್ರದ್ದು ತೋರಿಸ್ಬಿಡೋಣ ಔಟ್ಫಿಟ್ಟು. ಅಲ್ಲಿಂದನೇ ಮಾಡಿ ಬಂದ್ಬಿಟ್ಲು. ಎಲ್ಲ ಸರಿಯಾಗವ್ರೆ. ಇಲ್ಲಿ ನನಗಿದು ಪಿಂಕ್ ಲೆಹೆಂಗಾ ಏನು ಸಖತ್ ಇಷ್ಟ ಆಯ್ತು. ಅಂದ್ರೆ 2 ಲೆಹೆಂಗಾ ಇದೆ ಇದರಲ್ಲಿ. ನಂದು ಆ ಕಲರ್ ನೋಡ್ತಿದ್ರೆ ನಿಶಾ ನನ್ನ ರಿಸೆಪ್ಷನ್ ನೆನಪಾಗ್ತಾ ಇಲ್ವಾ? ಪಿಂಕ್ ಕಲರ್. ಈ ಪಿಂಕ್ ಹಾಕಿದ್ದೆ ನಾನು. ಇದು ನಂದು ಬೀಗ್ರೂಟ್. ಅದು ಅದೇ ಕಲರ್ ಚೇಂಜ್ ಎಲ್ಲ ಕಲರು ಮಾಡ್ಬಿಟ್ಟಿದ್ರು ಬಿಡು ನಿಶಾ ನಿನ್ನ ಔಟ್ಫಿಟ್ನ. ನಾನು ಫುಲ್ ಫೇಮಸ್ ಆಯ್ತು ಬೇಬಿ. ಈಗಲೂ ಹಂಗೆ ಮಾಡ್ತೀನಿ ಗೈಸ್. ಅವಳು ಏನಾಗತ್ತಳು ಗೊತ್ತಾ? ಸೀರೆ ಹಾಕತ್ತಿದ್ದೀನಿ. ಕಂಚುಲ್ ಸೀರೆ ತಂದಿಲ್ವಾ? ನಂಗೆ ಈ ರೆಡ್ ನೋಡಿದ್ರೆ ನಿಶಾ ನೆನಪಾಯ್ತಾಳೆ. ರೆಡ್ ಯಾಕೆ? ಸ್ಯಾರಿ, ಮುಹೂರ್ತದ ಸ್ಯಾರಿ. ನಂದು ವಾಟ್ಸಪ್ ಡಿ ಪಿ ಇವ್ರ ಮದುವೆ ಆದಾಗ ನಾನು ಆ ಡಿ ಪಿ ಹಾಕಿರೋದು 2 ವರ್ಷ ಆಯ್ತು. ಇನ್ನೂ ಚೇಂಜ್ ಮಾಡಿಲ್ಲ. ನಾನು ವಾಟ್ಸಪ್ ಯೂಸ್ ಮಾಡೋ ತನಕ ಚೇಂಜೇ ಮಾಡಲ್ಲ ಅನ್ಕೊಂಡಿದ್ದೀನಿ. ನಾನು ಗುಂಡ ಚಂಪುದಾಕೆ ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು. 5 ವರ್ಷ ಆಯಿತು. ಗುಂಡ ಚಂಪುದೇ ಇರೋದು ನಂದು ಡಿ ಪಿ. ನಿಮ್ಮ ಅಣ್ಣವ್ರದ್ದು? ನಾವು ಆ ಸ್ಯಾರಿ ಮತ್ತೆ ಉಟ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ಡಿ ಪಿಲೇ ಎಲ್ಲರೂ ನೋಡ್ಕೊಂಡು ಗುಂಡ ಚಂಪುಗೆ ಮಾಡಿಸ್ಬಿಟ್ರೆ ಔಟ್ಫಿಟ್ಟು ಚೆನ್ನಾಗಿರುತ್ತೆ. ಕೆಳಗಡೆ ಹಾಕಂಗೆ ಮಾಡಿಸ್ಬಾರ್ದು, ಬರೀ ಮೇಲ್ಗಡೆ ಹಿಂಗೆ ಕಟ್ಟೆ ಥರ ಮಾಡಿಸ್ಬೇಕು. ಏನು ಗೊತ್ತಾ ಪ್ರಾಬ್ಲಮ್ಮು? ನಮ್ಮ ಚಂಪುಗೆ ಕಾಲು ಪ್ರಾಬ್ಲಮ್ಮು, ಗುಂಡಂಗೆ ಬೊಗಳೋ ಪ್ರಾಬ್ಲಮ್ಮು. ಎತ್ತಿ ಉಯ್ಯೋ ಥರ ಇಲ್ಲ, ಮೇಲಿಂದ ಜಸ್ಟ್ ಕಟ್ಟೋ ಥರ ಮಾತ್ರ ಮಾಡಬೇಕು. ಹೊಟ್ಟೆಗೆ ಕಟ್ಟೋ ಥರ. ಸೊ ಗೈಸ್ ಏನಂತೀರಾ ಇವಾಗ? ಗುಂಡ ಚಂಪುನ ಸೀಮಂತದ ದಿನ ಕರ್ಕೊಂಡು ಹೋಗೋದ ಏನು? ಮದುವೆ ಜನಗಳಿರಲ್ಲ ಗುಂಡ ಚಂಪುನ ಕರ್ಕೊಂಡು ಹೋದ್ರೆ. ಅದೇ ಪ್ರಾಬ್ಲಮ್. ಮದುವೆಲೂ ಅಷ್ಟೇ, ಅವ್ರಿದ್ರೆ ಗುಂಡ ಅಂತೂ ಸಿಕ್ಕಾಪಟ್ಟೆ ರ್ಯಾಶು. ಚಿಕ್ಕ ಚಿಕ್ಕದು ಕ್ಯಾರಿ ಮಾಡ್ತಾರಲ್ಲ, ಶಿಜ್ಜು ಆ ಥರದ್ದೆಲ್ಲ ಇದ್ರೆ ಓಕೆ. ನಮ್ದು ಆ ಥರ ಇಲ್ವಲ್ಲ. ರಾಡ್ ಗೋಲ್ಡನ್ ರಿಟ್ರೀವರ್ ಓಕೆ ಒಂದು ಪಕ್ಷ. ನಮ್ಮವ್ರಿಬ್ರು ಅವರಲ್ಲ, ನಮ್ಮ ಚಂಪು ಮಲ್ಕೊಂಡ್ರೆ ಎತ್ತಕ್ಕೆ ಇನ್ನೊಬ್ರು ಓಡೋಗ್ಬೇಕಲ್ಲಿ. ಊಟಕ್ಕೆ ಬಂದಿದ್ದೇವೆ ಪಾಪ ಇವರಿಬ್ರು. ಗುರುವಾರ ಅನ್ನೋದನ್ನೇ ಮರ್ತ್ಬಿಟ್ಟವ್ರೆ. ಇನ್ನೇನೋ ನಾನ್ ವೆಜ್ ತಿನ್ಬಿಡ್ತಾ ಇದ್ರು. ಅಷ್ಟರಲ್ಲಿ ನಿಖಿಲ್ ರವೀಂದ್ರ ಅವರು ನೆನ್ಪು ಮಾಡಿ ಅಪಘಾತದಿಂದ ನಮ್ಮನ್ನ ಪಾರ್ ಮಾಡಿದ್ದಾರೆ. ಈಗ ಅವರು ರಸಮ್ ರೈಸ್ ತಿಂತಾ ಇದ್ದಾರೆ ಇಬ್ರು. ನಾವು ಬಿರಿಯಾನಿ ತಿಂತಿದ್ದೀವಿ. ಬೇಕಾ? ಸ್ವಲ್ಪ ತಿನ್ನಿ, ಚೆನ್ನಾಗಿರುತ್ತೆ. ಗಮ್ಮತ್ತಿಗೆ ಗೊತ್ತಾ? ನಾಗಮಣಿ ಗೈಸ್, ಗುರುಗಳೇ ನೋಡಿ 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 ಗುರುಗಳೇ ನೋಡಿ. ಒಳ್ಳೆ ಅನ್ನಕ್ಕೆ ನಿದಾಕೊಂಡು ತಿಂದಂಗೆ ಅನಿಸ್ತಾ ಇಲ್ವಾ? ಏನಾರ ಕಾಣಿಸ್ತೈತಾ ಇದರಲ್ಲಿ? ರಸಮ್. ಎಸ್, ಊಟ ಮಾಡ್ತಾ ಇದ್ದೀವಿ. ಟೈಮು 3:30 ತನಕ ಮಧು ಅವರು ಹೊಟ್ಟೆ ಹಸ್ಕೊಂಡಿದ್ದಾರೆ. ಇದೇ ಮೊದಲನೇ ಬಾರಿಗೆ ಕೆಲ್ಸದ ಮೇಲೆ ಸ್ವಲ್ಪ ಸೀಮಂತದ ಮೇಲೆ ಬ್ಯುಸಿ ಆಗಿದ್ದಾಳೆ. ಅವಳು ಸೀರೆ ಸಿಕ್ಕಿದ್ದು ಗೈಸ್. ಏನು ನೋಡ್ತೀರಾ, ಅವಳ ಫೋನ್ ತುಂಬ ಬರೀ ಪಿಂಟ್ರೆಸ್ಟ್ ಫೋಟೋಗಳೇ ತುಂಬ ಐತೆ. ಜುವೆಲ್ರಿಂದ, ನೇಲ್ಸಿಂದ, ಮೆಹಂದಿಯಿಂದ ಎಲ್ಲ ಬುಕ್ ಮಾಡಿಬಿಟ್ಟವಳೆ. ನಂದು ಫಿಕ್ಸ್ ಆಯ್ತು ಇವತ್ತು. ನಾನು ಬುಕ್ ಮಾಡ್ತು, ನಾನು ಸೇವ್ ಮಾಡ್ಕೋತೀನಿ. ಸ್ವಾತಿ ನೀನು ಸೇವ್ ಮಾಡ್ಕೋ. ಸ್ವಾತಿ, ನಿಖಿಲ್ ಅವರು ಸೇವ್ ಮಾಡ್ಕೋಬೋದು. ಇನ್ನು ಅದು ಅವಳ ಡ್ರೆಸ್ನ ಕಳಿಸಿದ್ದೆ ನಾನು ಗೈಸ್, ಅವಳೇನು ಹುಡುಕಿಲ್ಲ. ಥ್ಯಾಂಕ್ ಯು ಮಧುರೆ. ಮಧುರೆ ಥ್ಯಾಂಕ್ ಯು. ಅಂದ್ರೆ ಅದು ಇವತ್ತು ಆಯ್ತಿರ್ಲಿಲ್ಲ, ಅದಿನ್ನೂ 1 ತಿಂಗಳು ಹಿಡಿಯೋದು. ಈ ಹೋಟೆಲ್ ಸ್ಪೆಷಲ್ ನುಗ್ಗೆಕಾಯಿ ಏನು, ನುಗ್ಗೆಕಾಯಿ ಚಿಕನ್ನು. ಪಾಪ ನಾವು ಕೇಳೇ ಇರಲಿಲ್ಲ, ಆದರೂ ಇಲ್ಲಿ ಸ್ಪೆಷಲ್ ಅಂತ, ಪಾಕಶಾಸನ ಅಂತ ಇದು 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 ಎಲ್ಲ ತಂದುಕೊಟ್ರು. ಏನು ಇಲ್ಲಿ ಹೋಟೆಲ್ ನೇಮು ಪಾಕಾಶ್. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಬಂದ್ವಿ. ತಂದುಕೊಟ್ರು, ಚೆನ್ನಾಗಿದೆ ಗೈಸ್. ಇವಾಗ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೇವೆ. ಇಲ್ವಾ ಇವ್ರ ಪ್ಲಾನ್ ತಲೆ ಕೂಡ ಇರಲ್ಲ ಅಂತ. ನನ್ನ ಗಂಡನ ಪ್ಲಾನ್ ಇದು, ನನಗೆ ಗೊತ್ತಿಲ್ಲ. ಹಾಗೆ ಗೈಸ್, 1-2-3 ವಿಚಾರದ ಬಗ್ಗೆ ನಾನು ಮಾತಾಡಬೇಕಿತ್ತು. ಮಾತಾಡ್ಲಾ? ಎಸ್. ಸೊ ಫಸ್ಟ್ ಟಾಪಿಕ್, ಇದು ಮೇನ್ ಟಾಪಿಕ್ಕು. ನಾನು ಹಂಗೆ ಸುಮ್ಮನೆ ನಂದು ಲಾಸ್ಟ್ ವಿಡಿಯೋದು ಕಾಮೆಂಟ್ಸ್ ನೋಡ್ತಾ ಇರ್ತೀನಿ ನಾನು. ಅಂದರೆ ನೆನ್ನೆ ಅಪ್ಲೋಡ್ ಮಾಡಿರೋದಲ್ಲ, ಸಾರಿ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿರೋದು. ಸೊ ಕಾಮೆಂಟ್ಸ್ ನೋಡ್ತಾ ಇದ್ದೆ, ಅದರಲ್ಲಿ 1-2-3 ಟಾಪಿಕ್ ಇದೆ, ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಇದು ನನ್ನ ವೀಡಿಯೋಗೆ ಬಂದಿರೋದ್ರಿಂದ ಸೊ ಐ ಹೋಪ್ ಅವರೇ ನೋಡ್ತಾರೆ ಈ ವಿಡಿಯೋನು ಅಂತ ಅಂದ್ಬಿಟ್ಟು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಈ ಥರ ಅವ್ರಿಗೆ ಮಾತ್ರ ರಿಪ್ಲೈ ಕೊಡ್ತಾರೆ ನಾನು. ಸೊ ಫಸ್ಟ್ಲಿ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಮದನಿಗೆ ಎಲ್ರೂ ಪೇರ್ ಮಾಡಿ ಕಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಐಶುನ್ ಪೇರ್ ಮಾಡೋದು, ಆಮೇಲೆ ನನ್ನ ಫ್ರೆಂಡ್ ಭೂಮಿಕುನ್ ಪೇರ್ ಮಾಡೋದು, ನಿಶುನ್ ಪೇರ್ ಮಾಡೋದು, ಆಮೇಲೆ ಇವಾಗ ಸ್ವಾತಿನ್ ಪೇರ್ ಮಾಡೋದು, ನನ್ನ ಫ್ರೆಂಡ್ ರಚಿತಾ, ಆಮೇಲೆ ರಚಿತಾ ಇವಾಗ ಬರ್ಡೇಗೆ ಬೇರೆ ಬಂದಿದ್ಲಲ್ಲ ಅವಳು. ಸೊ
ಅವ್ರನ್ನ ಪೇರ್ ಮಾಡೋದು, ಯಾರ್ಯಾರನ್ನ ಸಿಗ್ತಾರೆ ಎಲ್ರೂ ಪೇರ್ ಮಾಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಅದನ್ನು ನಿಲ್ಲಿಸಿ. ಅವರೆಲ್ಲ ಬಾಯಿ ತುಂಬ ಅಣ್ಣ 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 ಅಂತ ಕರೀತಾರೆ. ಸೊ ಪ್ಲೀಸ್ ದಯವಿಟ್ಟು ಅದನ್ನು ಮಾಡಬೇಡಿ ಇನ್ಮೇಲಿಂದ. ನಮ್ಮ ಸ್ವಾತಿಯವರು ಅದನ್ನೆಲ್ಲ ನೋಡಿ ಅಕ್ಕ ಹಿಂಗೆ ಕೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ಲು. ಅಣ್ಣ ಅಂತ ಮಾತಾಡ್ಸ್ತೀವಿ ನಾವು, ನಿಖಿಲ್ ಅಣ್ಣ ಹೆಂಗೆ ಮದನ್ ಅಣ್ಣನು ಹಂಗೆ. ಅದ್ರಲ್ಲೂ ನನ್ಗೆ ಸ್ವಾತಿದ್ ಈಗ ಬರ್ತಾ ಇರೋದು ನಿಶುಂದು ಶಾಕಿಂಗು. ನಿಶುಂದು 5 ವರ್ಷದಿಂದ ಅಣ್ಣ ಅಣ್ಣ. ಅಲ್ಲ ಜನಕ್ಕೆ ಅಂದ್ರೆ ಎಲ್ಲರಿಗೂ ಅಲ್ಲ, ಕಮೆಂಟ್ ಹಾಕೋರ್ಗೆ ಗೊತ್ತಿಲ್ವಾ, ಸುಮ್ನೆ ಬಂದ್ ಹಾಕ್ತಾರ, ಗೊತ್ತೇ ಇಲ್ಲ ಗೈಸ್. ನಾನು ಹ್ಯಾಪಿ ಬರ್ತ್ಡೇ ಅಣ್ಣ ಅಂತ ಸ್ಟೋರಿ ಹಾಕಿದ್ದೀನಲ್ಲ, ಅಣ್ಣ ಅಂತ ಮದನ್ ಅಣ್ಣ ಅಂತ ಯಾಕೆ ಹಾಕಿದೀರಾ ಅಂತ ಮೆಸೇಜ್ ಮಾಡ್ತಾರೆ. ಯಪ್ಪ ಪ್ಲೀಸ್ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಗೈಸ್, ಆಯ್ತಾ? ಯಾರ್ಯಾರು ಹಾಕ್ತಿದ್ದೀರಾ ಅದನ್ನ ದಯವಿಟ್ಟು ಹಾಕ್ಬೇಡಿ. ಅವ್ರಿಗಂತ ಎಲ್ಲೋ ಒಬ್ರು ಇರ್ತಾರೆ ಮದ್ವೆ ಆಗೋರು, ಅವ್ರ ಜೊತೆ ಮದ್ವೆ ಆಗ್ಲಿ. ಸುಮ್ಮನೆ ಈ ವೈಕ್ಲೆಲ್ಲ ಚಿಕ್ಕವು ತಂಗಿ ಇರ್ತಾರೆ ಎಲ್ರೂ. ಸೊ ಅದೊಂದು ಟಾಪಿಕ್ ಆಯ್ತಾ. ಅದಾದ್ಮೇಲೆ ಆ ವಿಡಿಯೋದಲ್ಲಿ ಪೂರ್ಣಿದು ಬರ್ಡೇ ಸೆಲೆಬ್ರೇಟ್ ಮಾಡಿಸಿದ್ದೀನಿ ನಾನು. ಸೊ ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ, ಸ್ವಾತಿ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ನಾನು, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಏನಂತ ಇದೆ, ನಾವು ಎಲ್ರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಎಲ್ಲರೂ ನಮಗೆ ಇಂಪಾರ್ಟೆಂಟೇನೆ. ಅವ್ರವ್ರ ಸ್ಪೆಷಲ್ ಒಕೇಶನ್ಸ್ಗಳು, ಈ ಬರ್ಡೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಂಗಳಮ್ಮನೂ ಅಷ್ಟೇನೆ, ಎಲ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಅವ್ರ ಖುಷಿಗೆ ಆ ಕ್ಷಣಕ್ಕೆ ಕೊಡಬೇಕು ಅಷ್ಟನ್ನ ಅವ್ರಿಗೆ ಕೊಟ್ಟಿರ್ತೀವಿ. ಮೊನ್ನೆ ಪೂರ್ಣಿ ಬರ್ತ್ಡೇ ಇದ್ದಿದ್ದು, ಪೂರ್ಣಿ ಬರ್ಡೇನ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿಸಿದೀವಿ. ಇದುವರೆಗೂ ಪಾಪ ಹುಡುಗಿ ಆ ಥರ ಒಂದು ದಿನಕ್ಕೆ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನಮ್ಮ ಮನೇಲಿ ಇದ್ಲಲ್ಲ ಅಂತ ಅಂದ್ಬಿಟ್ಟು ಅದು ನಮ್ಮ ಕರ್ತವ್ಯ. ಸೊ ನಾವು ಮಾಡಿದ್ದೀವಿ ಬರ್ಡೇನ. ಅದಕ್ಕೆ ನೀವು ಸ್ವಾತಿ ಸ್ಪಂದನಂಗೇನು ಮಾಡಲ್ಲ, ಅವ್ರನ್ನೊಂಥರ ಟ್ರೀಟ್ ಮಾಡ್ತಾರೆ, ಮಧು ಅವ್ರು ಮಾತ್ರ ಮಾಡ್ತಾರೆ, ನಿಶು ಅವ್ರು ಏನು ಮಾಡಲ್ಲ ಸ್ವಾತಿ ಸ್ಪಂದನಂಗೆ ಅಂತ. ಅದ್ರಲ್ಲಿ ಪಾಸಿಟಿವ್ ಕಮೆಂಟ್ಸ್ ಇದೆ. ಅಂದರೆ ತುಂಬ ಬ್ರಾಡಾಗಿ ಥಿಂಕ್ ಮಾಡೋರು, ಮೆಚೂರ್ಡಾಗಿ ಥಿಂಕ್ ಮಾಡೋರು ಹೇಳಿದ್ದಾರೆ, ಅವ್ರು 24 hours ಇರ್ತಾರೆ ಅವ್ರ ಜೊತೆ, ನೀವು ಹೆಂಗೆ ಜಡ್ಜ್ ಮಾಡ್ತೀರಾ ಒಂದು ವಿಡಿಯೋದಲ್ಲಿ ಅಂತ. ಏನೋ ಕೊಡ್ಸಿದ್ರೆ, ಏನೋ ಸೆಲೆಬ್ರೇಟ್ ಮಾಡಿಸಿದ್ರೆ ಮಾತ್ರ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಆ ಥರ ಅಲ್ಲ. ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮ ಮೆಂಟ್ಯಾಲಿಟಿ ಅದು. ದಯವಿಟ್ಟು ಅದನ್ನು ತೆಗೆದುಬಿಡಿ. ಇವಾಗ ಪೂರ್ಣಿಗೆ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ಅವಳಿಗೂ ಬೇಜಾರಾಗುತ್ತೆ. ಅವಳ ಸ್ಪೆಷಲ್ ಡೇ ಅದು. ನೀವು ಅಲ್ಲಿ ಅವಳಿಗೆ ವಿಶ್ ಮಾಡೋದಕ್ಕಿಂತ ಜಾಸ್ತಿ ಸ್ವಾತಿಗೆ ಏನೂ ಮಾಡಲ್ಲ, ನೀವು ಸ್ಪಂದನವ್ರಿಗೇನು ಮಾಡಲ್ಲ, ಅವ್ರನ್ನೊಂಥರ ಟ್ರೀಟ್ ಮಾಡ್ತೀರಾ, ಇವ್ರನ್ನೊಂಥರ ಟ್ರೀಟ್ ಮಾಡ್ತೀರಾ. ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನಾವು ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಸೊ ಇದೆರಡು ಟಾಪಿಕ್ಕು. ಆಮೇಲೆ ನಂದು ಫೈನಲ್ಲು, ನಂದು ಸೀಮಂತದ ವಿಷಯ. ಯಾರು ಮಾಡ್ಕೊಳ್ತಾ ಇರೋ ಸೀಮಂತ ಮಾಡ್ಕೋತಾ ಇದೆಯಾ, ಎಷ್ಟು ಶಾಪಿಂಗ್ ಮಾಡ್ತೀಯಾ, ನಿಮಗೆ ವಿಡಿಯೋ ನೋಡೋಕೆ ಇಷ್ಟ, ಅದು ಹೆಣ್ಮಕ್ಳು ಜಾಸ್ತಿ ಹಾಕಿರೋದು. ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೋಡಬೇಡಿ. ನನ್ನ ಪ್ರೀತಿಸೋರು ಇದ್ದಾರೆ, ನನ್ನ ಅಂದರೆ ಎಲ್ಲನೂ ಅಬ್ಸರ್ವ್ ಮಾಡೋರು ಇದ್ದಾರೆ. ಅಷ್ಟು ನಂದು ಯಾರೂ ನೋಟಿಸ್ ಮಾಡಲ್ಲ ಅಂದಿದ್ದರೆ ನಂದು ಎಂಗೇಜ್ಮೆಂಟಿಂದ ಹಿಡಿದು ಮದುವೆವರೆಗೂ ನಂದೆಲ್ಲ ಔಟ್ಫಿಟ್ಸ್ಗಳು ಎಷ್ಟೊಂದು ಜನ ಇಷ್ಟಪಟ್ಟು ಅದೇ ಥರ ರೀಕ್ರಿಯೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ನನಗೂ ಆಸೆ ಇರುತ್ತಲ್ವ, ನಂದು ಫಸ್ಟ್ ಸೀಮಂತ, ನಾನು ಶಾಪ್ ಮಾಡಬೇಕು, ಅದನ್ನೆಲ್ಲ ನನ್ನ ಜನಗಳಿಗೆ ತೋರಿಸ್ಕೊಬೇಕು, ನನ್ನ ಜರ್ನಿ ನೋಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ನಾನೆಲ್ಲನೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾರಿಗಿಷ್ಟ ಇಲ್ಲ ಅವ್ರು ದಯವಿಟ್ಟು ನೋಡಬೇಡಿ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಚುಚ್ಚಿ ಮಾತಾಡೋದು, ಯಾರು ತೊಗೊತಾ ಇದೆಯಾ ಅದು ಇದು ಅಂತೆಲ್ಲ. ನನ್ನ ಖುಷಿ, ನನ್ನ ಸೀಮಂತ, ನನ್ನ ದುಡ್ಡು ನಾನು ತೊಗೋತೀನಿ, ನನಗೆ ಹೆಂಗೆ ಬೇಕು ನಾನು ಹಂಗೆ ಮಾಡ್ಕೋತೀನಿ. ಇದನ್ನು ಯಾರು ಆ ಥರ ಕಮೆಂಟ್ ಮಾಡೋರೆ ಅವ್ರಿಗೆ ಮಾತ್ರ ನಾನು ರಿಪ್ಲೈ ಕೊಡ್ತಾ ಇರೋದು. ಈ 3 ವಿಚಾರನ ದಯವಿಟ್ಟು ಮತ್ತೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಅವರಿಗೆ ಸರ್ಪ್ರೈಸ್ ಕೊಡಲು ಬಂದಿದ್ದೇವೆ. ಸ್ಟೂಡೆಂಟ್ಸ್ಗಳ ಎಲ್ಲಿ ಪೂಜಕ? ಇಲ್ಲಿ ಮಿನ್ಸ್ತಾ ಮಮ್ಮಿ ಮಾಡ್ತಾಳೆ. ನೋಡ್ದೆ, ಮಾಡ್ಕಬಾ. ಅದಕ್ಕೆ ಚೆನ್ನಾಗಿದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ಏನೆಲ್ಲ ಸರ್ಪ್ರೈಸ್. ಯಾರು? ಪೂಜಕ್ಕನ. ನಮ್ಮ ಬ್ಲಾಗ್ ಅಲ್ಲಿ ನಮ್ಮ ಚಿಕ್ಕಪ್ಪನ ತೋರಿಸಿಲ್ಲ ನೋಡಿ, ನೋಡ್ಕೊಳ್ಳಿ ನಮ್ಮ ಪೂಜಕ್ಕನ ಮಗು. ಮಂಗರಿ ನೋಡಲೇ ಇಲ್ಲಿ ನೋಡೇ, ಜಡೆ ನೋಡು ಹುಡುಗಿರ. ಏಯ್ ಪುಟ್ಟಾಣಿ, ಓ ಎಷ್ಟು ಚೆನ್ನಾಗೈತೆ. ಗುಂಡಾಣಿ ಗುಂಡಿ ಎಲ್ಲೂ ಹತ್ತುತ್ತಾನೆ. ಮುತ್ಕೊಡಪ್ಪ, ಮುತ್ತು ಕೊಡ್ತು. ಅಮ್ಮನ್ ಡ್ಯಾನ್ಸ್ ನೋಡ, ಅಮ್ಮನ್ ಡ್ಯಾನ್ಸ್ ಅಲ್ಲಿ ನೋಡ್ತಾ, ಅಲ್ಲಿ ನೋಡ್ತಾ ಡ್ಯಾನ್ಸ್ ನೋಡು, ಕುಣಿತಿರೋದು ಅಮ್ಮ. ಬರೇ
ನೋಡಿ ಗೈಸ್ ಡ್ಯಾನ್ಸ್ ರೀಲ್ಸ್ ನೋಡಿ ಕುಣಿತಾಳೆ ಕೆಳಗೆ ನೋಡುತ್ತೆ ಕಣೆ ಮೇಲೆ ನೋಡಲ್ಲ. ಹಾ ನೋಡು ಮಗಿನ ಮೇಲೆ ಏನಾದ್ರು ಜ್ಞಾನ ಇದ್ದದ ಹೆಂಗ್ ಕುಣಿತಾವಳೆ. ನಮ್ಗೆ ಕೊಟ್ಬಿಟ್ಟು ಹೆಂಗ್ ನೋಡ್ತೈತೆ. ಪೂಜಾ ಅವರೇ ತಗೊಳ್ಳಿ ನಿಮ್ದು ಸೀರೆ ನೋಡಿ ಹಾಯ್ ಮಾಡಿ. ಮಧು ಅವ್ರ ಸೀಮಂತಕ್ಕೆ ಸ್ಯಾರಿ ಕೊಡ್ತವ್ರೆ ಗೈಸ್. ಇಲ್ಲ ಗೈಸ್ ಇಲ್ಲ ಗೈಸ್ ನಾನ್ ಕೊಡಿಸ್ತಿದ್ದೀನಿ ಅಕ್ಕ. ನನ್ಗೋಸ್ಕರನೇ ಹೋಗಿದ್ದು ಕಂಚಿ ತನಕ. ಹೌದು ತಾನೇ? ಎಷ್ಟ್ ಸೀರೆ 2 ಸೀರೆ ತಂದವಳೆ ನನ್ಗೋಸ್ಕರ ನಿಶಾ ರವೀಂದ್ರ. ಒಂದು 2 ಲಕ್ಷದೊಂದು ಒಂದು 5 ಲಕ್ಷದೊಂದು. ಅದನ್ನ ಅವಳು ತಗೊಂಡಿರ್ಬೇಕು ಮೋಸ್ಟ್ಲಿ ನನ್ಗೆ ಹೇಳ್ತವಳೆ. ನೋಡಿ ಸೀರೆ ತೋರ್ಸ್ಬಿಡೋಣ ಕಣೆ ಬ್ಲಾಗ್ ಅಲ್ಲಿ. ತೋರ್ಸಾಗೈತೆ. ಹೌದಾ? ಓಕೆ ಆಯ್ತು. ತೋರ್ಸ್ಬಿಡೋಣ. ಆಮೇಲೆ ಕಾಂಬಿನೇಷನ್ ಯಾವ್ದಂದ್ರೆ ಗೈಸ್ ಇವಳು ಏನಾಕತ್ತವಳೆ ಗೊತ್ತಾ ಸೀಮಂತಕ್ಕೆ? ಹೇಳು ಹೇಳು ಕಾಂಬಿನೇಷನ್ ಯಾವ್ದು ಗೊತ್ತಾ? ಹೇಳಿ ಅಪ್ಪ. ಅಲ್ಲ ನೀನ್ ಏನಾಕೋತಾ ಇದೀಯ ಗೊತ್ತಾ? ಜಿಗ್ಗಿನಕ ಮಾಡ್ತಾವನೆ ಅವನು. ಯಾರ್ ತರ ಅವನ ಪಪ್ಪು? ನಿಂತರ ನಂತರ ನೀನ್ ಹೇಳು. ಥ್ಯಾಂಕ್ ಯು. ನೀವಿಬ್ರೆ ನನ್ ಪರವಾಗಿ ನಿಂತಿರೋದು, ಮಿಕ್ತವ್ರೆಲ್ಲ ಇಲ್ಲ ಅಪ್ಪು ದೊಡ್ಡಪ್ಪು ಸೇಮ್ ಭಾವನೆ. ಇವನು ನಿಂತರ ಮೂಗು ಕಣ್ಣು ಕೂದ್ಲೆಲ್ಲ. ಅವಳೇ ಹೇಳಿದ್ದು ವಿಡಿಯೋ ಮಾಡಿ ಅಂತ. ಗೈಸ್ ನಂದು ಚೈನ್ ಬೀಚ್ ಅಂದ್ರೆ ಅಲ್ಲಿ ಡ್ರೆಸ್ ಕ್ಲಿಕ್ ಮಾಡುವಾಗ ಚೈನ್ ತೆಗ್ದು ಇಟ್ಕೊಂಡ್ಲು ನೋಡ ಆಲೆ ಎಲ್ಲಿ ಉದ್ರಸವಳೆ. ಇಲ್ಲೇ ಇತ್ತು ನಾನು ಚಕ್ಕು ಮಾಡಿದೆ. ಇಲ್ಲೇ ಇತ್ತು ಅಂದ್ಮೇಲೆ ಇಲ್ಲೇ ಹುಡ್ಕೋ ಕಾರ್. ಇಲ್ಲಲ್ಲ ಅಲ್ಲಿ ಡಿಸೈನರ್ ಹತ್ರ. ನಿಶಾ ಏನ್ ಮಾಡೋದು? ಹುಡುಕದ್ರಾಗ ಟ್ರ್ಯಾಕ್ ಮಾಡ್ತಾವಳೆ. ಮೊನ್ನೆ ನೀನ್ ಮಾಡಿದಲೆ ಅದೇನೋ ಇಟ್ಲವಳಿಲ್ಲ ಪೇಸ್ಟ್ ತಿನ್ಸ್ಬಿಟ್ಟು ಗೈಸ್ ಕಾರಲ್ಲಿ ಉದುರಿಸ್ಬಿಟ್ಟು ಹೋಗಿದ್ಲು ಸೀಟ್ ಮೇಲೆ ಆಯಿತಾ. ನಾನು ಅದನ್ನು ಎತ್ತಿ ಇಟ್ಕೊಂಡಿದ್ದೀನಿ. ಅವಳಿಗೆ ಗೊತ್ತಿಲ್ಲ ನೋಡಿ, ಬೀಳ್ಸ್ಕೊಂಡಿರೋದು ಗೊತ್ತಿಲ್ಲ, ನಾನು ಎತ್ಕೊಂಡಿರೋದು ಗೊತ್ತಿಲ್ಲ. ಕಾರಲ್ಲಿ ಬಿದ್ದೈತೆ ಅಂದ್ಕೊಂಡವಳೆ. ಬರಲಿ ಹೋಗಿ ಚೆಕ್ ಮಾಡ್ಕೊಂಡು ಬರಲಿ. ಯಾಕೆ ಅಂದರೆ ಅವಳು ಹೋಗೋದು ಏನಕ್ಕೆ ಕಳಿಸಿದ್ದು ಅಂದರೆ, ನಾನು ಈ ಸೋಫಾ ಮೇಲೆ ಮಲಗಿದ್ರೆ ಎದ್ದು ಕಿಚನ್ಗೆ ಹೋಗೋಕ್ಕೂ ಹಂಗೆ ಸಂಕಟ ಅವಳಿಗೆ. ಅದಕ್ಕೆ ಕೆಳಗಡೆಗೆ ಹೋಗಿದ್ದು ಬರಲಿ ಅವಳು. ಬಂದ್ಮೇಲೆ ನೋಡೋಣ ಅವಳು ರಿಯಾಕ್ಷನ್. ಬರ್ಬೇಕು ಅಂತ ಹೇಳಿಲ್ಲ ಅಂದಿದ್ರೆ ನನ್ನ ಹಿಂಡಿ ಜ್ಯೂಸ್ ಕುಡಿದ್ಬಿಟ್ಟಿರೋರು ಅಷ್ಟೇ. ನಾನೇ ಹಾಕ್ಬಿಟ್ಟೆ ಅಲ್ವಾ ನೀನು? ನನ್ನ ಹತ್ರ ಇರ್ಲಿಲ್ಲ ಅವಾಗ. ನಿನ್ ಗೊತ್ತಿಲ್ವಾ ಅಂದಿದ್ ನಾನು. ನಿನ್ನ ಹತ್ರ ಇಲ್ವಾ ಅಂದಿದ್ದು. ಅವ್ರನ್ನೂ ಹಂಗೆ ಕೇಳಿದ್ ನೀನು, ನಿನ್ನ ಹತ್ರ ಇಲ್ವಾ ಅಂತ. ಓಕೆ ಗೈಸ್ ತೀರ್ಸ್ಕೊತೀನಿ ನಾನು ಈ ರಿವೆಂಜ್ನ. ಏನೇಲೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲಿ. ಅಲ್ಲ ಹೇಳಿದೀನಿ ಇಲ್ಲಿರೋರ್ಗೆಲ್ಲ ಮನೇಲಿರೋರ್ಗೆಲ್ಲ ಅವ್ಳಿಗೆ ಹೇಳ್ಬೇಡಿ ಅಂತ. ಅವ ಅಕ್ಕ ಟೆನ್ಷನ್ ಅಲ್ಲಿ ಹೋದೆ ಅಂದ್ರೆ ನನಗೆ ಬೇರೆ ಏನಾದ್ರು ಆಗಿದ್ದಿಲ್ಲ, ವಾಪಸ್ ಬರೋದಿಲ್ವೇನೋ ಅನ್ಕೊಂಡ್ವಿ. ಬೇರೆ ಏನಾದ್ರು ಆಗಿದ್ರು ಓಕೆ. ಅವ್ರ ಅಪ್ಪ ಕೊಡ್ಸಿದ್ದು ಫುಲ್ ಅವಳಿಗೆ ಎಮೋಷನಲ್. ಅವಳು ಊಟ ಮಗುಗೆ ಹಾಕ್ಬೇಕು ಅಂದ್ಕೊಂಡವಳೆ, ಏನೇನೋ ಹೇಳ್ತಿದ್ಲು. ಆಚೆ ಇನ್ನು ನಾನು ಏನೇ ಮಾಡಿದ್ರು ನಾನು ಚಿನ್ನ ಕಳಿಯಲ್ವಲ್ಲ. ಬೀಳಿಸ್ಕೊಂಡೆ ಹೋಗಿರೋದು ನೀನು. ಕೂತಿರ್ತೀನಿ ನಂದು ಇದ್ರೊಳಗಡೆನೆ ಅದು ಕ್ಯಾಮ್ರಾ ಇತ್ತು, ಅದನ್ನ ತೆಗೆದುಬಿಟ್ಟು ಹೋಗಿದ್ದೀನಿ. ಅದು ಬಿದೋಗೈತೆ ಕಾರಲ್ಲೇ. ನಾನು ನೋಡು ಬೇರೆ ಕಡೆ ಹುಡ್ಕಕ್ ಹೋಗ್ಲಿಲ್ಲ, ಡೈರೆಕ್ಟ್ ಕಾರ್ಗೆ ಹೋಗಿದ್ದು ಹುಡ್ಕಕ್ಕೆ. ಆಮೇಲೆ ಫ್ಲಾಶ್ ಮಾಡ್ಕೊಳ್ಳೋದು. ಅಲ್ಲೇ ಸಿಕ್ಕಿರೋದು. ಎಲ್ಲಿ ಬಿತ್ತು? ಬೇರೆ ಎಲ್ಲೂ ನಾನು ಜೋಬ್ ಮುಟ್ಟಿಲ್ಲ. ಕಾರ್ ಒಳಗಡೆನೆ ಏನೋ ಕ್ಯಾಮ್ರಾ ಹಾಕಿದ್ದು. ಕಾರ್ ಒಳಗಡೆ ನಾನು ಕೇಳೋವರೆಗೂ ನಿಂಗೆ ಕಾನ್ಶಿಯಸ್ ಇಲ್ಲ ಅದು ಐತಾ ಒಳಗಡೆ ಪಾಕೆಟ್ ಒಳಗಡೆ ಇಲ್ವಾ ಅನ್ನೋದು. ಮರ್ತ್ಬಿಟ್ಟಿದ್ದೀನಿ. ಅವಾಗ ಕೊಟ್ಟಿದ್ದಲ್ವ, ನಾನು ಜ್ಞಾನ ಇಲ್ಲ. ಆ ಟೈಮಲ್ಲಿ ನೆನ್ಸ್ಕೊಂಡೋಳು ಕೊಡೋಣ ಅಂತ. ಇವಳು ಆಮೇಲೆ ಕೊಡು ಅಂದಲ್ಲ, ಹಂಗೆ ಜೋಬ್ ಒಳಗೆ ಹಾಕೊಂಡೆ ನಾನು. ಹತ್ತು ಬಿಟ್ಟಿದ್ದೆ ನಿಮಿಷ ಅಷ್ಟೇ ಗೈಸ್, ಈ ವಿಡಿಯೋನ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೈ ಗೈಸ್.